ಹಲೋ, ನಾನು ನಿಮ್ಮ ದೇಸಿ ಕನ್ನಡತಿ ಅವರೇ ಮೇಳದಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಒಳಗೆ ಹೋದೆ. ತುಂಬ ರಶ್ ಇರುತ್ತೆ ಅಂದ್ಕೊಂಡು ಒಳಗೆ ಹೋದೆ. ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. ಅವರೆಬೇಳೆ ಕೂಪಿಗೆ ಮಾತ್ರ ಇಷ್ಟು ರಶ್ ಇತ್ತು. ನಾನು ಅವರೆಬೇಳೆ ದೋಸೆ ನೋಡಿದ ತಕ್ಷಣ ಅಂದ್ಕೊಂಡೆ ನಾನು ಅವರೆಬೇಳೆ ದೋಸೆ ಟ್ರೈ ಮಾಡಲೇಬೇಕು ಅಂತ. ನಾನು ಆ್ಯಕ್ಚುಲಿ ಅವರೆಬೇಳೆ ಮೇಳಕ್ಕೆ ಹೋಗಿದ್ದೆ ದೋಸೆ ಮತ್ತು ಮಸಾಲೆ ಪುರಿ ಟ್ರೈ ಮಾಡೋಣ ಅಂತ. ಈ ಅವರೆಬೇಳೆ ದೋಸೆನ ಇದ್ಕಿದ ಬೇಳೆ ಸಾರು ಜೊತೆಗೆ ಕೊಟ್ಟಿದ್ದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಾಂಬಿನೇಷನ್ ಸೂಟ್ ಆಗ್ತಿತ್ತು. ನನಗೆ ತುಂಬ ವಿಚಿತ್ರ ಅನಿಸಿದ್ದು ಅಂದರೆ ಈ ಮ್ಯಾಕ್ ಆ್ಯಂಡ್ ಚೀಸ್ ಅವರೆಬೇಳೆ ಪಾಸ್ತಾ. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಎಕ್ಸೈಟ್ಮೆಂಟ್ನಲ್ಲಿ ಹೆಂಗಿದೆ ಅಂತ ನೋಡೋಕ್ಕೆ ಹೋಗಿದ್ದೆ. ಬೇಕಾದಷ್ಟು ಸ್ಟಾಲ್ಸ್ ಇತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಒಂದು ಬ್ಯಾಂಡ್ ಪರ್ಫಾರ್ಮೆನ್ಸ್ ಕೂಡ ನಡೀತಾ ಇತ್ತು. ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ರು ಜನನ್ನ. ಇಲ್ಲಿ ನೋಡಿ ರಾಜಸ್ಥಾನಿ ಸ್ಟಾಲ್ಸ್ನಲ್ಲಿ ಎಷ್ಟು ವೆರೈಟೀಸ್ ಆಫ್ ಉಪ್ಪಿನಕಾಯಿ ಇದೆ ಅಂತ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ತಿನ್ನೋದಕ್ಕಿನ್ನ ಶಾಪಿಂಗಿಗೆ ಅಂತಲೇ ಜಾಸ್ತಿ ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು. ಫೈನಲಿ ನಾವು ಮಸಾಲೆ ಪುರಿ ಅವರೆಬೇಳೆ ಮಸಾಲೆ ಪುರಿ ಟ್ರೈ ಮಾಡಿದ್ವಿ. ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಲಿಲ್ಲ, ಬಟ್ ಪರವಾಗಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗಾಗಿ ದೇಸಿ ಕನ್ನಡತಿ ಫಾಲೋ ಮಾಡಿ.